ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಾಲೆಯಲ್ಲಿ ಕುಳಿತಿರುವಾಗ ಮೇಲ್ಛಾವಣಿ ಕುಸಿದು ವಿದ್ಯಾರ್ಥಿಯೊಬ್ಬನಿಗೆ ಗಾಯಗೊಂಡಿರುವಂತಹ ಘಟನೆ ಸಂಭವಿಸಿದೆ. ಮಂಗಳೂರು ಹೊರವಲಯದ ಕೆಂಜಾರುವಿನಲ್ಲಿ ನಡೆದಂತಹ ಘಟನೆ ಇದು. ಮುಖ್ಯ ಪ್ರಾಣ ಪೂರ್ವ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಕುಸಿತ ಆಗಿದೆ. ಇನ್ನು ಶಾಲೆಯಲ್ಲಿ ಮೇಲ್ಛಾವಣಿ ಕುಸಿತವಾಗಿ ವಿದ್ಯಾರ್ಥಿಯೊಬ್ಬ ಗಾಯಗೊಂಡಿದ್ದಾನೆ. ಖಾಸಗಿ ಅನುದಾನಿತ ಮುಖ್ಯ ಪ್ರಾಣ ಪೂರ್ವ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ಯುಕೆಜಿ ವಿದ್ಯಾರ್ಥಿ ಶೋನಿತ್ ಗಾಯಗೊಂಡಿದ್ದಾರೆ. ತರಗತಿ ನಡೀತಾ ಇದ್ದಾಗಲೇ ಏಕಾಏಕಿ ಛಾವಣಿ ಕುಸಿದು ಬಿದ್ದಿದೆ. ಹೀಗಾಗಿ ವಿದ್ಯಾರ್ಥಿ ಗಾಯಗೊಂಡಿದ್ದಾನೆ. ಇನ್ನು ಗಾಯಗೊಂಡಂತಹ ವಿದ್ಯಾರ್ಥಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಟ್ಟು 21 ವಿದ್ಯಾರ್ಥಿಗಳು ಇದ್ದಂತಹ ಶಾಲಾ ಕೊಠಡಿಯಲ್ಲಿ ನಡೆದಂತಹ ಘಟನೆ ಇದು. ಛಾವಣಿ ಕೆಳಗಡೆ ಬೀಳುತ್ತಾ ಇದ್ದಂತೆ ವಿದ್ಯಾರ್ಥಿಗಳು ಹೊರ ಓಡಿ ಬಂದು ತಮ್ಮ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಂಪೂರ್ಣ ಮೇಲ್ಛಾವಣಿ ಕುಸಿತ ಆಗಿರುವಂಥದ್ದು. ಇನ್ನು ಮೇಲ್ಛಾವಣಿ ಮುಂಚೆನೇ ಜರ್ಜರಿತವಾಗಿತ್ತ ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ರಾ ಇಲ್ವಾ, ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀಬೇಕಾಗತ್ತೆ. ಆದರೆ ಮೇಲ್ಛಾವಣಿ ಕುಸಿತ ಆಗಿ ಒಂದು ಭಾರಿ ದುರಂತ ನಡೆದು ಹೋಗೋದಿತ್ತು. ಒಂದು ಭಾರಿ ದುರಂತ ತಪ್ಪಿ ಹೋದಂತಾಗಿದೆ. ಇನ್ನು ಗಾಯಗೊಂಡಿರುವಂತಹ ವಿದ್ಯಾರ್ಥಿ ಶೋನಿತ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಶಾಲೆ ಕೊಠಡಿಯ ಮೇಲ್ಛಾವಣಿ ಕುಸಿತವಾಗಿ ಓರ್ವ ವಿದ್ಯಾರ್ಥಿ ಗಾಯಗೊಂಡಿದ್ದಾನೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರಲಿಲ್ವಾ? ಯಾವಾಗ ನಡೆದಿರುವಂತಹ ಘಟನೆ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ಸಂತೋಷ್, ಯಾಕಂದ್ರೆ ಪ್ರತಿ ಬಾರಿ ಕೂಡ ಈ ಮಳೆ ಬರುವಂತ ಸಂದರ್ಭದಲ್ಲಿ ಅನೇಕ ಶಾಲೆಗಳ ಪರಿಸ್ಥಿತಿ ಅನ್ನುವಂಥದ್ದು ತೀರಾ ಶೋಚನೀಯ ಸ್ಥಿತಿಯಲ್ಲಿ ಇರುತ್ತೆ. ಯಾವಾಗ ಏನಾಗುತ್ತೆ ಅನ್ನುವಂತ ರೀತಿಯ ಒಂದು ಆಘಾತಕಾರಿ ಸ್ಥಿತಿಯಲ್ಲಿ ಇದ್ರೂ ಕೂಡ ದುರಸ್ತಿ ಮಾಡದಂತ ಕಾರಣದಿಂದಾಗಿ ಎಲ್ಲೋ ಒಂದ್ ಕಡೆ ಮಕ್ಕಳ ಜೀವವನ್ನ ಒಂದು ರೀತಿ ಅಡವಿಡುವಂತ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿರುವಂತದ್ದು. ಇಂಥದ್ದೇ ಒಂದು ದೊಡ್ಡ ಅಪಾಯ ಅಂದ್ರೆ ಅವಘಡ ಸಂಭವಿಸಿದ್ದು. ಆದ್ರೆ ಅದೃಷ್ಟವಶಾತ್ ಏನು ಅವಘಡ ಸಂಭವಿಸಿದ್ಯೋ ಅಷ್ಟು ದೊಡ್ಡ ಮಟ್ಟಿಗೆ ಪುಣ್ಯಕ್ಕೆ ಅಲ್ಲಿ ಯಾವುದೇ ಮಕ್ಕಳಿಗೆ ಅಷ್ಟು ದೊಡ್ಡ ಗಾಯವಾಗಿಲ್ಲ. ಆದ್ರೆ ಓರ್ವ ಪುಟಾಣಿಗೆ ಗಾಯವಾಗಿರುವಂತದ್ದು. ಇದು ಮಂಗಳೂರು ಹೊರವಲಯದ ಮುಖ್ಯ ಪ್ರಾಣ ಪೂರ್ವ ಪ್ರಾಥಮಿಕ ಶಾಲೆ ಕೆಂಜಾರು ಇಲ್ಲಿ ನಡೆದಿರುವಂತಹ ಘಟನೆ. ಇದೊಂದು ಖಾಸಗಿ ಅನುದಾನಿತ ಪೂರ್ವ ಪ್ರಾಥಮಿಕ ಶಾಲೆ. ಇಲ್ಲಿ ಮೇಲ್ಛಾವಣಿ ಕುಸಿದಂತ ಪರಿಣಾಮ ಯುಕೆಜಿಯ ವಿದ್ಯಾರ್ಥಿ ಶೋನಿತ್ ಎಂಬಾತನಿಗೆ ಸದ್ಯ ಗಾಯವಾಗಿರುವಂತದ್ದು. ಇವತ್ತು ಬಹಳ ಮಳೆ ಆಗ್ತಾ ಇದೆ. ಜೋರಾಗಿ ಗಾಳಿ ಬೀಸಿದಂತಹ ಪರಿಣಾಮದಿಂದಾಗಿ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಈ ಮೇಲ್ಛಾವಣಿ ಕುಸಿತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಅಲರ್ಟ್ ಆಗಿ ಅಲ್ಲಿಂದ ಹೊರಗಡೆ ಓಡಿ ಹೋಗಿದ್ದಾರೆ. ಇಲ್ಲಾದ್ರೆ ಇನ್ನೂ ಅಪಾಯ ಅಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಿ ಹೊರಗಡೆ ಬಂದಿದ್ರು. ಹಾಗಾಗಿ ಓರ್ವ ವಿದ್ಯಾರ್ಥಿಗೆ ಸದ್ಯ ಗಾಯವಾಗಿದೆ ಅನ್ನುವಂತಹ ರೀತಿಯ ಮಾಹಿತಿ ಇದೆ. ಮತ್ತು ಶಾಲೆಯ ಒಂದು ಭಾಗ ಸಂಪೂರ್ಣವಾಗಿ ಕುಸಿತವಾಗಿದೆ. ಅದೃಷ್ಟವಶಾತ್ ಒಂದು ದೊಡ್ಡ ಅಪಾಯ ತಪ್ಪಿದೆ. ಕೊಠಡಿಯಲ್ಲಿ 21 ವಿದ್ಯಾರ್ಥಿಗಳು ಇದ್ದರು ಅನ್ನುವಂಥ ಮಾಹಿತಿ ಇದೆ. ಇದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.